ಹಾಯ್ ಫ್ರೆಂಡ್ಸ್, ನಾನು ಅಕ್ಷತಾ. ಇವಾಗ ಜಸ್ಟ್ ರೂಮಿಗೆ ಬಂದ್ವಿ. ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಯಾವ ಥರ ರೂಮ್ ಇದೆ ಅಂತ. ರೂಮು ಚೆನ್ನಾಗಿತ್ತು ನೋಡಿ. ಬಾತ್ರೂಮ್ ಹೇಗಿದೆ ಅಂತ. ಇಲ್ಲೊಂದು ಸ್ಮಾಲ್ ಫ್ರಿಡ್ಜ್ ಇದೆ ನೋಡಿ, ಮತ್ತು 2 ಚೇರ್ ಕೊಟ್ಟಿದ್ದಾರೆ. AC ಬುಕ್ ಮಾಡಿದ್ವಿ ರೂಮು. ನಾವು ಚೆಕ್ ಇನ್ ಆಗೋಕ್ಕೆ 10 ಗಂಟೆ ಆಯಿತು. ರೂಮಿಗೆ ಬರೋ ಅಷ್ಟರಲ್ಲಿ 9 ಆಗಿತ್ತು. ಮತ್ತು ನಾವು ಫ್ರೆಶ್ ಆಗಿ ಆಚೆ ಬರೋ ಅಷ್ಟರಲ್ಲಿ 12 ಗಂಟೆ ಆಗಿಬಿಡ್ತು. ನಾವು ಹೋಗ್ತಾ ಇರೋದೇ ಫಸ್ಟು ಇಂಡಿಯಾ ಗೇಟ್ ನೋಡೋಕ್ಕೆ. ನಾವಿರೋದು ಕರೋಲ್ ಬಾಗ್ ಮೆಟ್ರೋ ಸ್ಟೇಷನ್ ಪಕ್ಕ ಇರೋದು ರೂಮ್ ನಮ್ಮದು. ನೋಡಿ ಯಾವ ಥರ ಇದೆ ಅಂತ. ಏರಿಯಾ ಎಲ್ಲ ತುಂಬ ಚೆನ್ನಾಗಿತ್ತು. ದಿಲ್ಲಿಯಲ್ಲೆಲ್ಲ ಮರಗಳೇ ಇರೋದು. ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ ಎಲ್ಲ. ಬಿಸಿಲು ಇತ್ತು ಸ್ವಲ್ಪ. ಟ್ರಾಫಿಕ್ ಅಷ್ಟೊಂದು ಇರಲಿಲ್ಲ ಇಲ್ಲಿ. ನಮ್ಮ ಬೆಂಗಳೂರಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ. ಇಲ್ಲ ಅಷ್ಟೊಂದೇನು ಇರಲಿಲ್ಲ, ಆರಾಮಾಗಿ ಹೋಗ್ಬೋದು. ನೋಡಿ ಯಾವ ಥರ ಇದೆ ಅಂತ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹೊಸವಾಗಿ ನನ್ನ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಆಗಿ ನೋಡಿ. ಪ್ಲೀಸ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನೋಡಿ ಹೋಗ್ತಾ ಇದ್ದೀವಿ ಇವಾಗ. ದಿಲ್ಲಿ ಗೇಟ್ ನಿಯರ್ ಬಂದ್ವಿ ಇವಾಗ ನಾವು. ಮತ್ತು ನೋಡಿ ಇವಾಗ ಗೇಟ್ ಪಕ್ಕನೇ ಸ್ಟಾಪ್ ಇರೋದು. ಗೇಟಿಂದ ಒಳಗಡೆ ನಡ್ಕೊಂಡು ಹೋಗಬೇಕು, ಒಂದು ಸ್ವಲ್ಪ ದೂರ ಇದೆ. ರೋಡೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ, ಕ್ಲೀನಾಗಿದೆ. ಜನ ಇದ್ದರು, ತುಂಬ ಜನ ಇದ್ದರು. ನೋಡಿ ಯಾವ ಥರ ಹೋಗ್ತಾ ಇದ್ದೀವಿ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಗ್ರೌಂಡ್ ಇದೆ, ಎಷ್ಟು ದೊಡ್ಡದಾಗಿದೆ ನೋಡಿ. ಚೆನ್ನಾಗಿ ಅನ್ನಿಸ್ತಾ ಇತ್ತು. ಫಸ್ಟ್ ಟೈಮ್ ಬಂದಿರೋದು ನಾನು ಇಲ್ಲಿ. ಇಷ್ಟ ಆಯಿತು ನನಗೆ, ಚೆನ್ನಾಗಿತ್ತು ನೋಡೋಕ್ಕೆಲ್ಲನೂ. ಮತ್ತು ನೋಡಿ ಇಲ್ಲಿ ಯಾವ ಥರ ಇದೆ ಅಂತ. ನೋಡಿ ಚೆನ್ನಾಗಿ ಅನಿಸಿದರೆ ನನಗೆ ಕಮೆಂಟ್ ಮಾಡಿ. ಗೇಟ್ ನೋಡಿ ಇಲ್ಲಿಂದನೇ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ. ಹತ್ತಿರ ಹೋಗಿ ಮತ್ತೆ ತೋರಿಸ್ತೀನಿ ನಿಮಗೆ. ಚೆನ್ನಾಗಿ ಅನಿಸುತ್ತೆ ನೋಡಿ. ಯಾರೆಲ್ಲ ಇಂಡಿಯಾ ಗೇಟ್ ನೋಡಿದ್ದೀರಾ ಕಮೆಂಟ್ ಮಾಡಿ ಹೇಗಿದೆ ಅಂತ. ನನಗಂತೂ ಇಷ್ಟ ಆಯಿತು, ಚೆನ್ನಾಗಿದೆ ಇದು. ನೋಡ್ಬೋದು ಇವಾಗ ನೀವು. ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಕ್ಲಿಯರಾಗಿ ಕಾಣಿಸುತ್ತೆ ಯಾವ ಥರ ಇದೆ ಅಂತ. ತುಂಬ ಜನ ಇದ್ದರು. ನೋಡಿ ಇವಾಗ ಹೇಗೆ ಕಾಣಿಸ್ತಾ ಇದೆ ಅಂತ. ಫಸ್ಟ್ ನೋಡಿದ್ದೆ ಇಂಡಿಯಾ ಗೇಟ್ ನಾನು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಇಲ್ಲಿಂದ ನೆಕ್ಸ್ಟು ಅದರ ಅಪೋಸಿಟೇ ಒಂದಿರೋದು, ಅದನ್ನೂ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟಲ್ಲಿ ತಿಳಿಸಿ. ನೋಡಿ ಯಾವ ಥರ ರೆಡಿಯಾಗಿ ಬಂದಿದ್ದೀನಿ ಅಂತ. ಇವಾಗ ನೆಕ್ಸ್ಟು ನಾವು ಆಚೆ ಹೋಗ್ತಾ ಇದ್ದೀವಿ. ಮೇನ್ ರೋಡಿಗೆ ಹೋಗ್ತಾ ಇದ್ದೀವಿ. ಈ ಥರ ಒಳಗಡೆಯಿಂದ ಹೋಗಬೇಕು ಮೇನ್ ರೋಡಿಗೆ ಹೋಗ್ಬೇಕಂದ್ರೆ. ನೋಡಿ ಯಾವ ಥರ ಇದೆ. ಇದು ಚೆನ್ನಾಗಿದೆ ಅಲ್ಲ, ಮೇನ್ ರೋಡಿಗೆ ಹೋಗೋ ರೋಡ್ ಇದು. ಸ್ವಲ್ಪ ಹಶು ಆಗಿತ್ತು, ಅದಕ್ಕೆ ಇಲ್ಲೊಂದು ಬೇಲ್ ತೊಗೊಂಡ್ವಿ. ಈ ಥರ ಮಾಡಿಕೊಟ್ಟಿದ್ದಾರೆ, ಚೆನ್ನಾಗಿತ್ತು. ಇದು ಒಂದಕ್ಕೇ 80 ರೂಪೀಸ್ ತೊಗೊಂಡಿದ್ದಾರೆ. ಅಲ್ಲೇ ಒಂದು ಲೆಮನ್ ಜ್ಯೂಸ್ ತೊಗೊಂಡ್ವಿ, ಅದು ಟೇಸ್ಟ್ ಇತ್ತು. ಅದನ್ನ ಕುಡಿದು ಹಾಗೆ ಮುಂದ್ಗಡೆ ಹೋಗ್ತಾ ಇದ್ವಿ. ನೋಡಿ ಇವಾಗ ಅಷ್ಟು ದೂರದಿಂದ ನಡ್ಕೊಂಡ್ಬಂದಿದ್ದೀವಿ. ಇನ್ನೂ ಅಲ್ಲಿದೆ, ಅಲ್ಲಿಗೆ ಹೋಗಬೇಕು. ಇಲ್ಲೆಲ್ಲ ಕೂಡೋಕ್ಕೆ ಜಾಗ ಇದೆ. ಒಂದು ಸ್ವಲ್ಪ ಕುಂತು ಆಮೇಲೆ ಹೋಗ್ಬೋದು, ರೆಸ್ಟ್ ಮಾಡಿ. ಏನಾದರೂ ತಿಂಡಿ ಇದ್ದರೆ ತಿಂದು ಹೋಗ್ಬೋದು. ನೋಡಿ ಎಷ್ಟು ಜನ ಇದ್ದಾರೆ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಹೋಗ್ತಾ ಇದ್ದೀವಿ ಹಾಗೆ. 2 ರೋಡ್ ಕ್ರಾಸ್ ಮಾಡಬೇಕು ಅಲ್ಲಿ. ಇವಾಗ ನೋಡಿ ಫಸ್ಟ್ನೇ ರೋಡ್ ಇದು. ಈ ಥರ ಕ್ರಾಸ್ ಮಾಡಬೇಕು, ದಾಟ್ಕೊಂಡು ಅಲ್ಲಿ ಹೋಗಬೇಕು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿ. ಆದರೆ ಅಲ್ಲಿ ಬಿಡಲ್ಲ ಒಳಗಡೆ ಹೋಗೋಕ್ಕೆ, ಆಚೆಯಿಂದನೇ ನೋಡಿಕೊಂಡು ಹೋಗಬೇಕು. ಇದು ಯಾವುದು ಅಂತ ನೀವು ಕಮೆಂಟಲ್ಲಿ ತಿಳಿಸಿ, ಯಾವ ಪ್ಲೇಸ್ ಇದು ಅಂತ. ಇದ್ರ ಹೆಸರು ಏನಂತ ನೀವು ಕಮೆಂಟಲ್ಲಿ ತಿಳಿಸಿ. ಕೊನೆ ತನಕ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.